ಹಲೋ ಹ್ಯಾಪಿ ಹ್ಯೂಮನ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಲಂಡನ್ನಲ್ಲಿ ಮಾಡಿದಂತಹ ನನ್ನ 4ನೇ ವರ್ಷದ ಕಡೆಯ ಮಂಗಳಗೌರಿ ಅಂದರೆ 5ನೇ ಮಂಗಳಗೌರಿ ವ್ರತದ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಏನಿದ್ರ ಸ್ಪೆಷಾಲಿಟಿ ಅಂತ ಅಂದರೆ, ಮೊದಲನೇದಾಗಿ ಇದು ಕಡೆ ಮಂಗಳವಾರ. ನಾನು 4 ಮಂಗಳವಾರಗಳನ್ನ ಇಂಡಿಯಾದಲ್ಲಿ ವೆಕೇಷನ್ಗೆ ಹೋದಾಗ ಮಾಡಿಕೊಂಡು 5ನೇ ಮಂಗಳವಾರನ ಇಲ್ಲಿ ಬಂದು ಮಾಡ್ಕೋತಾಯಿದ್ದೀನಿ. ಇಲ್ಲಿ ಪ್ರತಿಯೊಂದನ್ನು ಹೊಸದಾಗಿ ಎಲ್ಲ ಮಾಡಿಕೊಂಡು ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ವರ್ಕಿಂಗ್ ಡೇ ಆಗಿತ್ತು. ಹಾಗಾಗಿ ನಾನು ಈ ವಿಡಿಯೋನ ಸ್ಪೆಷಲಾಗಿ ಶೂಟ್ ಮಾಡಬೇಕು ಅಂತ ಅನ್ನಿಸ್ತು. ನಾನು ಬೆಳಗ್ಗೆ 4:15 ಎದ್ದೆ, ಆದರೆ 5:15 ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೆ ಮಾಡೋದಕ್ಕೆ ಅಂತ ಹೇಳಿ. ಎಷ್ಟಾಗುತ್ತೋ ಅಷ್ಟು ಕೈಯಲ್ಲಿ ಹಿಂದಿನ ದಿವಸನೇ ತಯಾರಿ ಮಾಡಿಕೊಂಡಿದ್ದೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ 4:15 5 ಗಂಟೆಗೆ ಎಲ್ಲ ಬೆಳಕಾಗ್ತದೆ. ಯಾಕಂದರೆ ಇನ್ನೂ ಸಮ್ಮರ್ ನಡೀತಾ ಇದೆ, ಸಮ್ಮರ್ ಇನ್ನೇನು ಮುಗಿತಾ ಬಂತು. ನಾನು ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಬಂದು, ಹಾಗೆ ಹಿಂದೆ ನನ್ನ ಬ್ಯಾಲ್ಕನಿನಲ್ಲಿ ತುಳಸಿ ಗಿಡ ಇಟ್ಕೊಂಡಿದ್ದೀನಿ. ಅಲ್ಲಿ ತುಳಸಿ ಗಿಡದ ಮುಂದೆನೂ ರಂಗೋಲಿ ಹಾಕಿ ಹಾಗೆ ವ್ಯೂ ನೋಡ್ತಾ ಇದ್ದೆ. ಹೀಗೆ ನೋಡ್ತಾ ಇರ್ಬೇಕಾದ್ರೆ ನೀವು ನೋಡ್ಬೋದು, ನಾನು ಹಿಂದಿನ ದಿವಸ ಬಿಕ್ಕಿದ್ದಿದ್ದ ಒಂದು ಲೆಫ್ಟ್ ಓವರ್ಸ್ನ ಹಾಕಿದ್ದೆ ಹಿಂದೆ. ಅದು ತಿನ್ನೋಕ್ಕೆ ನರಿ ಬಂತು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಇದು ಬರುತ್ತೆ ಅಂತ, ಕಾಯ್ತಾ ಇದ್ದೆ. ಅದೇ ನಾನು ಅಂದ್ಕೊಂಡ ಹಾಗೆ ನರಿ ಕೂಡ ಬಂತು. ನಮ್ಮಲ್ಲಿ ಒಂದು ಮಾತಿದೆ, ನಮಗೆ ತುಂಬ ದೃಷ್ಟಿಯಾಗಿದ್ದಾಗ, ಊಟ ಸೇರದೇ ಇದ್ದಾಗ ಅಥವಾ ಏನೋ ಈ ಥರ ದೃಷ್ಟಿಯಾಗಿದ್ದಾಗ ಅನ್ನ ನೀವಳಿಸ್ಬಿಟ್ಟು ಹಾಕು, ನಾಯಿನೋ ನರಿನೋ ಬಂದು ತಿನ್ಕೊಂಡು ಹೋಗಲಿ ಅಂತ ಹೇಳ್ತಾರೆ. ನಾನು ಅದಕ್ಕೆ ಹೇಳ್ತಾ ಇದ್ದೆ ನಮ್ಮಮ್ಮಂಗೆ, ಅಮ್ಮ ನಾಯಿ ತಿನ್ನುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನರಿ ಅಂತೂ ಬಂದು ಖಂಡಿತವಾಗ್ಲೂ ತಿನ್ನುತ್ತೆ ಅಂತ. ಹಾಗೆಯೇ ಆಲ್ಮೋಸ್ಟ್ ನಮ್ಮ ಲೆಫ್ಟ್ ಓವರ್ಸ್ ಯಾವುದೂ ವೇಸ್ಟ್ ಆಗ್ತಾಯಿಲ್ಲ. ಅದಷ್ಟೂ ನಾವು ಹಾಕಿದಾಗ ಪಕ್ಷಿಗಳು ಅಥವಾ ಯಾವುದೋ ಪ್ರಾಣಿಗಳು ಬಂದು ತಿಂತಾಯಿದೆ. ಅದು ನೋಡೋಕ್ಕೂ ನಮಗೂ ಸಮಾಧಾನ ಆಗ್ತಾಯಿದೆ. ಇದು ಮ್ಯಾಂಡೇಟ್ರಿ ಕೆಲಸ ಅಂತ ನಾನು ಹೇಳ್ತೀನಿ. ಪ್ರತಿನಿತ್ಯ ಯು ಹ್ಯಾವ್ ಟು ಫೀಡ್ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಸೊ ಆ ಕೆಲಸ ನಮ್ಮಲ್ಲಿ ನಡೀತಾ ಇದೆ. ಮತ್ತು ಇನ್ನೊಂದು ಏನು ಅಂದರೆ, ನಾವು ಹಿಂದಿನ ದಿವಸ ಮಾಡಿಟ್ಕೊಂಡು ನೆಕ್ಸ್ಟ್ ಡೇ ತಿನ್ನೋ ಒಂದು ಅಭ್ಯಾಸ ಯಾವತ್ತೂ ಹುಟ್ಟಿದಾಗ್ಲಿಂದನೂ ಮಾಡ್ಕೊಂಡು ಬಂದಿಲ್ಲ, ಈಗಲೂ ಮಾಡ್ತಾಯಿಲ್ಲ. ಹಾಗಾಗಿ ಹಿಂದಿನ ದಿವಸ ಏನೇ ಮಿಕ್ಕಿದ್ರೂ ಅದನ್ನು ವಿಲೇವರಿ ಮಾಡೋಕ್ಕೆ ಒಂದು ಮಾರ್ಗ ಹುಡ್ಕೊಂಡಿರ್ತೀವಿ. ನೀವು ನೋಡ್ತಾ ಇರ್ಬೋದು, ಹಿಂದಿನ ದಿವಸ ಸ್ವಲ್ಪ ಕಿಚಡಿ ಮಾಡಿದ್ದೆ, ಆ ಕಿಚಡಿನ ತಿಂತಾಯಿದೆ. ಇಲ್ಲಿ ನರಿ ಬರೀ ಒಂದಲ್ಲ, ಸುಮಾರು ನರಿಗಳಿದೆ. ಅದು ನಮ್ಮನ್ನು ನೋಡಿ ಹೆದರ್ಕೊಳ್ಳುತ್ತೆ. ಸುಮಾರು ಜನ ಅಂದ್ಕೊಳ್ಬೋದು ಅದು ವೈಲ್ಡ್ ಅನಿಮಲ್ ಅಲ್ವಾ ಅಂತ. ಹೌದು, ಅದು ವೈಲ್ಡ್ ಅನಿಮಲ್. ಆದ್ರೂ ಇಲ್ಲಿ ನಾಯಿ, ಬೆಕ್ಕು ಹೇಗೋ ನಮಗೆ ಇಂಡಿಯಾದಲ್ಲಿ, ಇಲ್ಲಿ ನರಿಗಳು ಹಾಗೆ ಅದ್ರ ಪಾಡ್ಗದಿರುತ್ತೆ. ಇನ್ಫ್ಯಾಕ್ಟ್ ನಮ್ಮನ್ನು ನೋಡಿದ್ರೆ ಅದು ಹೆದರ್ಕೊಳ್ಳುತ್ತೆ. ಸೊ ಇದನ್ನು ನೋಡ್ತಾ ಇದ್ದರೆ ನಮಗೆ ಹೊತ್ತು ಹೋಗೋದೇ ಗೊತ್ತಾಗಲ್ಲ. ಸ್ವಲ್ಪ ನಂಗೆ ಆಫೀಸ್ ಇದೆ ಅನ್ನೋದು ಮರ್ತು ಹೋಗಿತ್ತು. ಬಟ್ ದೆನ್ ಐ ರಿಯಲೈಸ್ಡ್ ಆಫೀಸ್ ಇದೆ, ನಾ ರೆಡಿ ಆಗಬೇಕು ಅಂತ ಹೇಳಿ ವಾಪಸ್ ಬಂದು ಹಬ್ಬಕ್ಕೆ ತಯಾರಿ ಶುರು ಮಾಡ್ಕೋತಾಯಿದ್ವಿ. ಇಲ್ಲಿ ನೋಡ್ಬೋದು ನೀವು, ಬೊಕ್ಕೆ ತೊಗೊಂಡು ಬಂದು ಅದರಿಂದ ನಾವು ಹೂಗಳನ್ನ ತೆಕ್ಕೊಳ್ಬೇಕು. ಯೂಶ್ವಲಿ ರೋಸಸ್ ಅಥವಾ ಶಾವಂತಿಗೆ ಸಿಗುತ್ತೆ, ಹಾಗಾಗಿ ನಾವು ಅದೆರಡನ್ನೇ ಪ್ರಿಫರ್ ಮಾಡ್ತೀವಿ. ಆ್ಯಂಡ್ ಅವತ್ತು ಬೆಳಗ್ಗೆ ಎದ್ದು ತಂಬಿಟ್ಟು ಕೂಡ ಮಾಡ್ಕೋಬೇಕಿತ್ತು ದೀಪ ಹಚ್ಚೋಕ್ಕೆ. ಹಾಗಾಗಿ ನಾನು ಹಸಿ ತಂಬಿಟ್ಟು ಮಾಡ್ಕೊತಾ ಇದ್ದೆ. ಏನಿಲ್ಲ, ಅಕ್ಕಿ ಹಿಟ್ಟು, ಬೆಲ್ಲ, ಸ್ವಲ್ಪ ಏಲಕ್ಕಿ, ತುಪ್ಪ ಎಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟು, ಬೇಕು ಅಂದರೆ ಹಾಲು ಅಥವಾ ನೀರು ಚುಮುಕ್ಸ್ಕೊಳ್ಬೋದು. ಅದು ಮಾಡಿದ್ರೆ ತಂಬಿಟ್ಟು ರೆಡಿ ಆಗುತ್ತೆ. ಹಾಗೆ ತುಳಸಿ ಪೂಜೆ ಮಾಡಿಕೊಂಡು ಒಳಗೆ ಬಂದು ಸುಮಾರಷ್ಟು ಹಿಂದಿನ ದಿವಸನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆ್ಯಂಡ್ ಬೈ ದಿ ವೇ ನನಗೆ 9 ಗಂಟೆಗೆ ಆಫೀಸ್ ಇತ್ತು, ಕಾಲೇಜಿಗೆ ಹೋಗಬೇಕಿತ್ತು. ಅಷ್ಟರಲ್ಲಿ ನಾನು ಮಂಗಳಗೌರಿ ಪೂಜೆ ಮಾಡಿ, ತಿಂಡಿ ಮಾಡಿ, ಡಬ್ಬಿಗೂ ತೊಗೊಂಡು ಹೋಗಬೇಕಿತ್ತು. ಸೊ ಇಲ್ಲಿ ನೋಡ್ಬೋದು, ಕಲಶ ಪೂಜೆ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ಕೈಲಾದಷ್ಟು ಇಲ್ಲಿ ಎಷ್ಟು ನನಗೆ ಅವೈಲಬಿಲಿಟಿ ಇತ್ತೋ ಅಷ್ಟನ್ನು ತೊಗೊಂಡು ನಾನು ಪೂಜೆ ಮಾಡೋ ಪ್ರಯತ್ನ ಮಾಡಿದ್ದೀನಿ. ಏನೇ ಲೋಪದೋಷಗಳಿದ್ದರೂ ನನ್ನ ಕ್ಷಮಿಸಬೇಕು ಅಂತ ಕೇಳಿಕೊಂಡು, ದೇವ್ರನ್ನೂ ಕೇಳ್ಕೊತೀನಿ, ನಿಮ್ಮನ್ನು ಕೇಳ್ಕೊತೀನಿ. ಸೊ ಹೀಗೆ ನಡೀತಾ ಇದೆ ನನ್ನ ಮಂಗಳಗೌರಿ ಪೂಜೆ. ಈಗ ಅಂದಾಜು ಒಂದು 7 ಗಂಟೆ ಆಗಿರಬಹುದು. ಸೊ ಹೀಗೆ ಪೂಜೆ ಮಾಡಲೇಬೇಕು ಅಂತ ಮನಸ್ಸು ಮಾಡ್ಕೊಂಡಿದ್ದರಿಂದ ಎಷ್ಟಾಗುತ್ತೋ ಅಷ್ಟು ನನ್ನ ಕೈಯಲ್ಲಿ ಪೂಜೆಗಳನ್ನೂ ಮಾಡಿ ಆಫೀಸ್ಗೂ ಹೋಗಿ ಬಂದು ಮಾಡಲೇಬೇಕಾಗತ್ತೆ. ಇಲ್ಲಾಂದರೆ ಮನಸ್ಸಿಗೆ ಏನೋ ಒಂದು ಕಿರಿಕಿರಿ ಆಗ್ತಿರುತ್ತೆ. ಈ ವರ್ಷ ಒಂದು ದಿವಸ ಮಾಡೋಕ್ಕಾಗಲಿಲ್ಲ ಅನ್ನೋದೇ ಕೂತ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಆ್ಯಕ್ಚುಲಿ ನನ್ನ ಮದುವೆ ಆಗಿ ತುಂಬ ವರ್ಷಗಳಾಗಿದೆ. ನಾನು ಕರೆಕ್ಟಾಗಿ ಪಾಂಗಿತವಾಗಿ ಎಲ್ಲೆಲ್ಲಿ ಮಾಡೋಕ್ಕಾಗುತ್ತೋ ಅದನ್ನು ಮಾತ್ರ ಲೆಕ್ಕಕ್ಕೆ ಇಟ್ಕೊಂಡಿರೋದ್ರಿಂದ ಆಯಾ ವರ್ಷ ಮಾತ್ರ ಮಾಡಿರೋದ್ರಿಂದ ಇನ್ನೂ 4ನೇ ವರ್ಷ ಅಷ್ಟೇ ಸಂಪೂರ್ಣವಾಗಿದೆ.
ನೋಡ್ತಾ ಇರ್ಬೋದು ಎಲ್ಲ ಪೂಜೆಗಳು ಹಾಡು ಹೇಳ್ಕೊಂಡು ಮಂತ್ರ ಹೇಳ್ಕೊಂಡು ಎಲ್ಲ ಪೂಜೆ ಮಾಡಿ ನೈವೇದ್ಯ ಆಗಿತ್ತು. ಈಗ ಮಂಗಳಗೌರಿ ಪೂಜೆ ಅಂತ ಅಂದರೆ ತಂಬಿಟ್ಟು ಮಾಡಿ ಅದರಲ್ಲಿ ದೀಪಗಳನ್ನ ಹಚ್ಚಿ ಅದರಲ್ಲಿ ಹಾಡು ಹೇಳ್ಕೊಂಡು ದೀಪ ಹಿಡಿಯೋದು, ಎಲ್ರಿಗೂ ಗೊತ್ತಿರೋ ಹಾಗೆ. ಸೊ ಆ ಕಥೆ ನಾನು ಮಾಡ್ತಾ ಇದ್ದೀನಿ ಇಲ್ಲಿ, ಆ ಕಥೆ ಹೇಳ್ಕೊತಾ ಇದ್ದೀನಿ ಇಲ್ಲಿ. ಕಥೆ ಹೇಳ್ಕೊಂಡು ದೀಪಕ್ಕೆ ಕಪ್ಪು ಹಿಡಿತಾ ಇದ್ದೀನಿ. ಅಡವಿಲಿ ವನವಾಸವನ್ನಾಚರಿಸಿದ ದಿನವ ಕಳೆಯುತ್ತಿದ್ದರು ಹರಿಯ ಧ್ಯಾನದಿಂದ, ಒಂದು ದಿನ ಹರಿಯು ಕಾಮ್ಯ ಕಾವಲಿಕೆ ನಡೆತರಲು ಬಂದ. ಇನ್ನು ಇದು ಮುಗಿತಿದ್ದಂಗೆನೆ ಬರ್ತೆ ಗಣೇಶ ಮತ್ತು ಗೌರಿ ಹಬ್ಬ, ಅದನ್ನ ತಯಾರಿ ಕೂಡ ಮಾಡ್ಕೊಳ್ಬೇಕಿತ್ತು. ಇದು ಒಂಚೂರು ಸ್ಟಾರ್ಟ್ ಮಾಡ್ಕೊಳ್ಳೋದ್ರಿಂದ ಅದು ಸುಲಭ ಆಯಿತು, ಯಾಕಂದರೆ ಸುಮಾರು ಪೀಠ ರೆಡಿ ಇರುತ್ತೆ, ಎಲ್ಲ ರೆಡಿ ಇರುತ್ತೆ. ಬಟ್ ಅದಕ್ಕೆ ಬೇರೆಯೇ ಪೀಠ ಬೇಕು, ಆದರೆ ಇಷ್ಟು ತಯಾರಿ ಮಾಡ್ಕೊಳ್ಬೇಕು ಅಂತ ಒಂದು ಗೊತ್ತಾಗಿರೋದ್ರಿಂದ ಇದು ಆಲ್ಮೋಸ್ಟ್ ಅದಕ್ಕೂ ಕ್ಯಾರಿ ಆನ್ ಆಗುತ್ತೆ. ಹರ ನರಸಿಂಹಗಳ ಗೌರಿ ದೇವಿಯ ವ್ರತವಾಚರಿಸಿ ನಿಮ್ಮ ರಾಜ್ಯ ಸಾಧ್ಯಬಹುದು. ಶ್ರಾವಣ ಮಾಸದಲ್ಲಿ 5 ಮಂಗಳವಾರ ಈ ವ್ರತವು 5 ವರ್ಷವಾಚರಿಸಲು ಯಾರು ಮಾಡಿದರೂ ಮನಸ್ಸಿನ ಸಿದ್ಧಿ. ನೀವು ಹೇಳಿ, ಎಷ್ಟು ಜನ ಈ ಥರ ಹಬ್ಬನೂ ಮಾಡಿಕೊಂಡು ಕೆಲಸಕ್ಕೂ ಹೋಗಿ ಬರೋ ಅಂಥ ಹೆಣ್ಮಕ್ಳಿದ್ದೀರಾ ಅಂತ ಹೇಳಿ. ಇನ್ನೂ ಹೇಳಬೇಕು ಅಂತಂದರೆ ಕೆಲಸಕ್ಕೆ ಹೋಗಲಿ ಬಿಡಲಿ, ಹೆಣ್ಮಕ್ಳಿಗೆ ಇದೆಲ್ಲ ಮಾಡಬೇಕು ಅನ್ನೋ ಆಸೆ ಇರಲೇಬೇಕು. ಹಾಗಾಗಿ ನಾನು ಕೆಲಸಕ್ಕೆ ಹೋದ ಕ್ಷಣಕ್ಕೆ ಅದು ಹೆಚ್ಚು, ಹೋಗ್ದಲೇ ಮನೇಲಿದ್ದರೆ ಅದು ಕಮ್ಮಿ, ಖಂಡಿತವಾಗ್ಲೂ ಹಾಗೆ ಹೇಳ್ತಾ ಇಲ್ಲ. ಹಾಗೆ ಹೇಳಬಾರ್ದು ಯಾರೂ. ಎಲ್ರಿಗೂ ಅವ್ರವ್ರದ್ದೇ ಆದಂಥ ಜವಾಬ್ದಾರಿಗಳಿದೆ, ಅದಂತೆ ಮಾಡ್ತಾರಂತೆ. ಸೊ ಹಾಗಾಗಿ ಇಲ್ಲಿ ನೋಡ್ಬೋದು ನೀವು, ಈ ಥರ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಗಂಡ ಮಕ್ಕಳನ್ನ ಆಫೀಸಿಗೆ ಕಳಿಸೋವಂಥ ಕೆಲವರು ಹೆಣ್ಮಕ್ಳಿದ್ದಾರೆ. ಅವ್ರಿಗೂ ಹ್ಯಾಟ್ಸ್ ಆಫ್. ಅವ್ರದ್ದೇ ಆದಂತಹ ಒಂದು ಕಮಿಟ್ಮೆಂಟ್ಸ್, ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಕೆಲವರು ಈ ಒಂದು ವೇ ಆಫ್ ಲೈಫ್ನ ಚೂಸ್ ಮಾಡ್ಕೊಂಡಿರ್ತಾರೆ, ಈ ಒಂದು ಆಪರ್ಚುನಿಟೀಸ್ ಇರುತ್ತೆ. ಈಗ ನನಗೊಂದು ಆಪರ್ಚುನಿಟಿ, ನನಗೆ ಕೆಲಸ ಸಿಕ್ಕಿರೋದಿಲ್ಲಿ. ಸೊ ಇಲ್ಲಿ ನಾನು ಅದಕ್ಕೆ ತಕ್ಕಂತೆ ಇದಾಗಬೇಕೇ ಹೊರತು ನಮ್ಮ ಒಂದು ಮೇನ್ ಆಚರಣೆಗಳಿಗೆ ಧಕ್ಕೆ ತಂದ್ಕೊಳ್ದ ಹಾಗೆ ನಾವು ನೋಡ್ಕೋಬೇಕಾಗತ್ತೆ. ಅಂದರೆ ಪೂಜೆ ಮಾಡಬೇಕು ಅಂತ ಇದ್ದರೆ ಹಿಂದಿನ ದಿವಸನೇ ತಯಾರಿ ಎಲ್ಲ ಮಾಡಿಟ್ಕೊಂಡು ಮುಕ್ಕಾಲು ಭಾಗದಷ್ಟು ಮಾಡ್ಕೊಳ್ಬೋದು. ಬೆಳಗ್ಗೆ 1 ಅವರ್ ಮಾಡ್ಕೊಳ್ಬೇಕು ಅಂದರೆ ನಾವು 1 ಗಂಟೆ ಅಷ್ಟು ಬೇಗ ಹೇಳ್ಬೇಕಾಗತ್ತೆ, ಅಥವಾ 2 ಗಂಟೆ ಬೇಗ ಹೇಳ್ಬೇಕಾಗತ್ತೆ. ಅವತ್ತು ಬಂದಾದ್ಮೇಲೆ ರೆಸ್ಟ್ ತೊಗೊಳ್ಬಹುದು. ಹೀಗೆಲ್ಲ ಇರುತ್ತೆ. ನೀವು ನೋಡ್ಬೋದು ಇಲ್ಲಿ ಕಪ್ ಹಿಡಿದ್ಮೇಲೆ ನಾನು ಅದಕ್ಕೆ ಒಂದು ಹನಿ ತುಪ್ಪ ಹಾಕಿ ಅದನ್ನು ಗೌರಿ ದೇವಿ ಕೊಟ್ಟು, ಅದೇ ಅಲ್ವಾ ತುಂಬ ಮುಖ್ಯ. ಇನ್ನು ನಮ್ಮನೆ ಕಡೆ ಮಂಗಳಗೌರಿ ಮಾಡ್ತಾರೆ, ಅವ್ರ ಹತ್ರ ಕಪ್ಪು ತರಿಸ್ಕೊಂಡು ಹಚ್ಕೋತಾರೆ, ಯಾರು ಎಲ್ಲೇ ಮಾಡಿದ್ರು ಅಂತ. ಮಂಗಳಗೌರಿ ಕಪ್ಪಿಗೆ ಅಷ್ಟು ಮಹತ್ವ ಇದೆ. ಹಾಗಾಗಿ ಎಲ್ಲಿ ಮಂಗಳಗೌರಿ ಮಾಡಿದ್ದಾರೆ ಅಂತ ಗೊತ್ತಾದರೆ ಅವ್ರ ಮನೆಗೆ ಹೋಗಿ ಕೇಳಿ ಆ ಪ್ರಸಾದ ತೊಗೊಂಡು ಬರಬೇಕು ಅಂತ ಹೇಳ್ತಾರೆ. ಅಷ್ಟು ಪುಣ್ಯಕರವಾದಂತಹ ಒಂದು ಪೂಜೆ ಇದು. ಹಾಗಾಗಿ ಅವಕಾಶ ಸಿಕ್ತಾಗೆಲ್ಲ ನೆವ ಹೇಳಿ ಮಾಡಲ್ಲ ಅನ್ನೋದಕ್ಕಿಂತ 1000 ನೆವ ಹುಡುಕಿ ಮಾಡ್ತೀನಿ ಅನ್ನೋ ಒಂದು ಮನಸ್ಸು ಮಾಡಬೇಕಾಗತ್ತೆ ಅಷ್ಟೇ. ಇನ್ನು ಪ್ರತಿನಿತ್ಯ ನಾನೇ ಅಡುಗೆ ಮಾಡೋದು, ತಿಂಡಿ ಮಾಡೋದು. ನಾನು ದಿನ 2 ಲಂಚ್ ಬಾಕ್ಸ್, ಅಂದರೆ ತಿಂಡಿ ಸಪ್ರೇಟು, ಲಂಚ್ ಸಪ್ರೇಟ್ ಮಾಡಿ, ಅದ್ರ ಜೊತೆಗೆ ಸಲಾಡ್ಸ್ ಅಂತೆ, ಮಜ್ಜಿಗೆ ಅಂತೆ, ಕಾಫಿ ಅಥವಾ ಟೀ ಇಷ್ಟು ಪ್ಯಾಕಿಂಗ್ ಇರುತ್ತೆ ದಿನನಿತ್ಯ. ಇದಿಷ್ಟು ನಾನೇ ಮಾಡ್ಕೊಂಡು ಹೋಗೋದು. ಆದರೆ ಇವತ್ತು ನೋಡಿರೋ ಹಾಗೆ ನೀವು ಇಷ್ಟು ಬ್ಯುಸಿ, ನನ್ನ ವೇಷಭೂಷಣ ಪ್ರತಿಯೊಂದು ಬದಲಾಗಿರುತ್ತೀವಂಥ ದಿವಸ. ಹಾಗಾಗಿ ನನಗೆ ಬಹಳ ಹೆಲ್ಪ್ ಬೇಕೇ ಇತ್ತು ಅಂತ ಹೇಳಿ ನನ್ನ ಹಸ್ಬೆಂಡ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅವ್ರು ಅವತ್ತಿನ ಲಂಚ್ ಆ್ಯಂಡ್ ಬ್ರೇಕ್ಫಾಸ್ಟ್ ಡ್ಯೂಟಿ ತೊಗೊಂಡಿದ್ರು. ನಾನು 1 ಪಾಟ್ ಮೀಲ್ ಮಾಡೋಣ ಅಂತ ಹೇಳಿದ್ದೆ. ಯೂಶ್ವಲಿ ಇಂಥ ದಿವಸ ನಾನು 1 ಪಾಟ್ ಮೀಲ್ನ ಪ್ರಿಫರ್ ಮಾಡ್ತೀನಿ. ಕಿಚಡಿ ಇರ್ಬೋದು. ಆಮೇಲೆ ನಾನು ಇನ್ನೊಂದೇನು ಅಂತ ಅಂದರೆ, ಪ್ರತಿನಿತ್ಯ ನಾವು ಕೆಲಸಕ್ಕೆ ಹೋಗಲಿ ಬಿಡಲಿ ಏನೇ ಮಾಡಲಿ, ನಮ್ಮ ಒಂದು ಡಯಟರಿ ನೀಡ್ಸ್ಗೆ ಮೋಸ ಆಗಬಾರ್ದು. ಅಂದರೆ ಕಾರ್ಬ್ಸ್, ಫೈಬರ್ ಆ್ಯಂಡ್ ಪ್ರೋಟೀನ್, ಈ 3 ನಾನು ಪ್ರತಿನಿತ್ಯ ಪ್ರತಿಯೊಂದು ಮೀಲಲ್ಲೂ ತೊಗೊಳ್ಬೇಕು ಅಂತ ಒಂದು ಮಾಡ್ಕೊಂಡಿರೋದ್ರಿಂದ ಇವತ್ತಿನ ದಿವಸನೂ ಅಷ್ಟೇ, ಇದಕ್ಕೆ ಏನೋ ಅರ್ಜೆಂಟ್ಗೊಂದು ಚಿತ್ರಾನ್ನ ಮಾಡೋದು ಬೇಡ ಅಂತ ಹೇಳಿ ಅದು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಇವತ್ತು ಬೇರೆಯೇ ಮೆಥಡಲ್ಲಿ ಬಿಸಿಬೇಳೆ ಬಾತು ಮಾಡೋಕ್ಕೆ ನನ್ನ ಹಸ್ಬೆಂಡ್ ತುಂಬ ಹೆಲ್ಪ್ ಮಾಡಿದ್ರು. ಅನ್ನ ಬೇಳೆ ಒಟ್ಟಿಗೆ ಇಟ್ಟು ಕೂಗಿಸಿದ್ರು. ಆ್ಯಂಡ್ ಸಪ್ರೇಟಾಗಿ ನಾನು ತರಕಾರಿ ಹೆಚ್ಚಿ ಸಪ್ರೇಟಾಗಿ ಕೂಗಿಸ್ಕೊಂಡು, ಆಲ್ರೆಡಿ ಬೆಂದಿರೋ ಅಕ್ಕಿ ಬೇಳೆಗೆ ಉಪ್ಪು ಹುಳಿ ಖಾರ ಎಲ್ಲ ಹಾಕಿ ಕುದಿಸೋಕ್ಕಿಟ್ಟು ಅಷ್ಟರಲ್ಲಿ ತರಕಾರಿ ಬೆಂದಿದ್ದನ್ನು ಮಿಕ್ಸ್ ಮಾಡಿ ಬಿಸಿಬೇಳೆ ಬಾತ್ ಮಾಡಿದೆ. ಇದು 1 ವೇ ಆಫ್ ಮೇಕಿಂಗ್ ಇಟ್.
ನಾನು ಬಿಸಿಬೇಳೆಭಾತನ್ನ ತುಂಬ ವಿಧದಲ್ಲಿ ಮಾಡ್ತೀನಿ. ಅದರಲ್ಲಿ ಇದು ಒಂದು ಅರ್ಜೆಂಟ್ಗೆ ಆಗಬೇಕು ಅನ್ನೋ ವಿಧ. ಇದೆಲ್ಲ ಮುಗಿಸ್ಕೊಂಡು ನಾನು ನನ್ನ ಕಾಲೇಜ್ ಕಡೆಗೆ ನನ್ನ ಹಸ್ಬೆಂಡ್ ಡ್ರಾಪ್ ಮಾಡ್ತೀನಿ ಅಂಥೇಳಿ ಹೊರಡ್ತಾ ಇದ್ದೀವಿ. ಆ್ಯಂಡ್ ಇವತ್ತು ಫ್ರೈಡೇ, ಮಂಗಳಗೌರಿ ಮಂಗಳವಾರ ಮಾಡಬೇಕು. ಆದರೆ ಮಂಗಳವಾರ ಏಕಾದಶಿ ಬಂದಿದ್ದರಿಂದ ನಾನು ಫ್ರೈಡೇ ಮಾಡ್ತಾಯಿದ್ದೀನಿ. ಫ್ರೈಡೇ ಕಾಲೇಜ್ ಕಡೆಗೆ ಹೊರಟು ಆನ್ ಟೈಮ್ ಇದ್ದೆ ಅಂತಲೇ ಹೇಳ್ಬೋದು. ನಾನು ಆಲ್ಮೋಸ್ಟು 8:30 8:45 ಇರ್ತೀನಿ ಯೂಶ್ವಲಿ. ಇವತ್ತು 9 o'clock ಹಂಗಿದ್ದೆ. ಆ್ಯಂಡ್ ಫ್ರೈಡೇಸ್ ಯಾವುದೂ ಕ್ಲಾಸಸ್ ಇರಲ್ಲ ನನಗೆ, ಹಾಗಾಗಿ ಇಟ್ಸ್ ಫೈನ್. 9 o'clock ಹೋದೆ, ವಿಚ್ ಇಸ್ ಸ್ಟಿಲ್ ಫೈನ್. ಸೊ ಆನ್ ಟೈಮ್ ನಾನು ಹೋದೆ, ನನ್ನ ಹಸ್ಬೆಂಡ್ ಕೂಡ ಆನ್ ಟೈಮ್ ಆಫೀಸ್ಗೆ ಹೋದರು. ಸೊ ಇಟ್ ವಾಸ್ ಅ ವೆರಿ ಸಕ್ಸಸ್ಫುಲ್ ಡೇ. ಯಾವ ಹಬ್ಬನೂ ಮಾಡಿ ಅದು ಸಾಂಗೋಪಾಂಗವಾಗಿ ನಡೀತು ಅಂತಲೇ ಹೇಳ್ಬೋದು. ಆ ಹಬ್ಬನೂ ಮಾಡಿಕೊಂಡು ಕಾಲೇಜ್ಗೂ ಹೋಗಿ ಇದು ಮಾಡಿ ಸ್ವಲ್ಪ ರೆಸ್ಟ್ ಬೇಕಿತ್ತು. ಆಫ್ಕೋರ್ಸ್ ಬೆಳಗ್ಗೆ 4:00-4:15 ಎದ್ದಿದ್ದು, ಹಾಗಾಗಿ ಮನೆಗೆ ಬಂದಮೇಲೆ ಸ್ವಲ್ಪ ರೆಸ್ಟ್ ತೊಗೊಂಡು ಎನಿವೆ ನೆಕ್ಸ್ಟ್ ಡೇ ವೀಕೆಂಡ್ ಇದ್ದಿದ್ದರಿಂದ ಆವತ್ತು ರೆಸ್ಟ್ ಆಗುತ್ತೆ ಅಂತ ಅನ್ನಿಸ್ತು. ಹೀಗಾಗಿತ್ತು ಇವತ್ತಿನ ದಿನ. ಹೀಗೆ ನನ್ನ ಕಾಲೇಜ್ ಒಳಗೆ ಒಂದು ಸ್ಮಾಲ್ ವಿಡಿಯೋ ತೆಕ್ಕೊಂಡೆ, ಜ್ಞಾಪಕ ಬಂತು ಅಂತ. ಇದಾದಮೇಲೆ ಕಾಲೇಜಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು, ಈಗ ಅಡ್ಮಿಷನ್ಸ್ ನಡೀತಿದೆ ಸಮ್ಮರ್ ಟೈಮಲ್ಲಿ, ಇದೆಲ್ಲ ಮುಗಿಸ್ಕೊಂಡು ನಾನು ವಾಪಸ್ಸು ಮನೆ ಕಡೆಗೆ ಅವತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತೊಗೊಂಡು ಬರಬೇಕಾಗಿತ್ತು. ಹಾಗಾಗಿ ಇದಕ್ಕೆ ಮುಂಚೆ ನಾನು ಒಂದು ಬಸ್ಸು ಮತ್ತು ಒಂದು ಟ್ರೈನ್ ಇಳಿದ ಮೇಲೆ, ಇದು ಲಾಸ್ಟ್ ಟ್ರೈನ್ ನಮ್ಮ ಮನೆ ಕನೆಕ್ಟ್ ಮಾಡೋಕ್ಕೆ ಅಂತ ನಾನು ಹತ್ತುತ್ತಾ ಇರೋದು. ಇದಕ್ಕೆ ಮುಂಚೆ ಒಂದು ಬಸ್ ಮತ್ತು ಒಂದು ಟ್ರೈನ್ನ ಚೇಂಜ್ ಮಾಡಿದ್ದೀನಿ ನಾನು. ಸೊ ಇದು ನಮ್ಮ ಮನೆಗೆ ಹೋಗ್ತಾ ಇರುವಂತಹ ಒಂದು ಟ್ರೈನ್, ಇದು ಮೆಟ್ರೋ ಅಂತ ಹೇಳ್ಬೋದು. ಮತ್ತು ಇಲ್ಲೆಲ್ಲ ಲಂಡನ್ನಲ್ಲಿ ಟ್ರೈನ್ನ ಕೆಲವೊಂದು ಸತಿ ಟ್ಯೂಬ್ ಅಂತ ಕೂಡ ಕರೀತಾರೆ. ಸೊ ನೋಡ್ಬೋದು, ಇಟ್ಸ್ ಅ ಬ್ಯೂಟಿಫುಲ್ ಬ್ರಿಟಿಷ್ ಸಮ್ಮರ್. ನೋಡ್ತಾ ಇರ್ಬೋದು ನೀವು, ತುಂಬ ಪ್ಲೆಸೆಂಟ್ ಆಗಿದೆ ವೆದರು, ತುಂಬ ಚೆನ್ನಾಗಿತ್ತು. ಸೊ ನಾನು ಟ್ರೈನ್ ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಲಂಡನ್ನಲ್ಲಿ ಯೂಶ್ವಲಿ ಹೊರಗಡೆ ಅಥವಾ ಟ್ರೈನ್ ಸ್ಟೇಷನ್ಸಲ್ಲಿ ನೀವು ಯಾರು ಒಂದು ಕಡೆ ನಿಂತಿರೋದು ಅಥವಾ ಕೂತಿರೋದು ನೋಡೋಕ್ಕೆ ಸಿಗೋದು ಬಹಳ ಅಪರೂಪ. ಬರೀ ಓಡಾಡ್ತಾ ಇರ್ತಾರೆ. ಸೊ ಇಟ್ಸ್ ದ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಇನ್ ದ ವರ್ಲ್ಡ್. ಜನ ಯಾವಾಗಲೂ ಓಡಾಡ್ತಾ ಇರ್ತಾರೆ. ಸೊ ನಿಮ್ಗೆ ಯಾವಾಗ ಒಂಚೂರು ಡಿಮೋಟಿವೇಶನ್ ಅಂತ ಅನಿಸುತ್ತೋ, ಲೈಫ್ ಈಸ್ ಸ್ಲೋಯಿಂಗ್ ಡೌನ್ ಅವ್ರ ಫೀಲ್ಸ್ ಲೇಝಿ ಅನಿಸುತ್ತೋ, ಲಂಡನ್ ಸಿಟಿಗೆ ಹೋಗಿ ಬಂದರೆ ಅಲ್ಲಿ ಜನ ನೋಡಿಬಿಟ್ರೆ ಸಾಕು, ಸಖತ್ ಮೋಟಿವೇಶನ್ ಬರುತ್ತೆ. ಸೊ ಹೀಗಾಗಿತ್ತು. ಇಲ್ಲಿ ನೋಡಿ, ನಾನು ಹಿಂದಿನ ದಿವಸ ಏನೇನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ಅಂತ ಒಂದು ಸ್ಮಾಲ್ ವೀಡಿಯೋ, ರಂಗೋಲಿ ಹಾಕಿ ಫೋಟೋ ಇಟ್ಕೊಂಡು ಬ್ಲೌಸ್ ಪೀಸ್ಗಳಿಟ್ಟು ಎಲ್ಲ ಮಾಡಿದ್ದೆ. ಅದನ್ನು ನೀವು ನೋಡಿದ್ರಿ ಕೂಡ. ಹೀಗಾಗಿತ್ತು. ಸೊ ಎಷ್ಟು ಜನ ಇದರಲ್ಲಿ ನಿಮ್ಗೇನು ಅನ್ನಿಸ್ತೋ ಇಲ್ವೋ ಗೊತ್ತಿಲ್ಲ, ಯಾವುದೇ ಹೆಣ್ಮಕ್ಳನ್ನ ನೋಡಿದ್ರು ನೀವು ಹೇಗಿದೆಯಾ, ಹೌ ಆರ್ ಯು ಡೂಯಿಂಗ್, ಕೆಲಸ ಮಾಡ್ತಿದ್ಯಲ್ಲ, ಚೆನ್ನಾಗಿ ಮಾಡ್ತಿದ್ಯಾ, ಒಂದು ಸ್ಮಾಲ್ ಅಪ್ರಿಸಿಯೇಷನ್ ಕೊಡಿ. ಅಥವಾ ಅವ್ರು ಮಾಡೋ ಕೆಲಸಗಳನ್ನೂ ಕನ್ಸಿಡರ್ ಮಾಡಿ. ಯಾವಾಗಲೂ ನಮ್ಮ ಸೊಸೈಟಿ ಹೇಗಾಗ್ಬಿಟ್ಟಿದೆ ಅಂದರೆ, ಬರೀ ಗಂಡು ಮಕ್ಕಳನ್ನೇ ವಿಚಾರಿಸ್ಕೊಳ್ಳೋದಾಗಿದೆ. ಹೇಗಿರ್ತೀಯಾ, ಒಬ್ಬರೇ ಹೇಗಿರ್ತೀಯಾ, ಒಬ್ಬರೇ ಇರ್ತಾರಾ, ಒಬ್ಬರೇ ಹೆಂಗಿರ್ತೀಯಾ, ಏನು ಅಡುಗೆ ಮಾಡ್ಕೊತೀಯಾ. ಅದೇ ಒಂದು ಹುಡುಗಿನ ಯಾರು ಕೇಳ್ತಾರ, ಒಬ್ಬಳೇ ಹೋಗಿ ಬರ್ತೀಯಲ್ಲ, ಮನೆಗೂ ಮಾಡಿಕೊಂಡು ಹುಡುಗೂ ಹೋಗಿ ಬರ್ತೀಯಾ, ಅಥವಾ ಎಲ್ಲರೂ ಕೆಲಸಕ್ಕೆ ಹೋಗಿ ಪಕ್ಕಕ್ಕೆ ಇರೋಣಂತೆ. ಮನೇಲೇ ಇರೋ ಒಂದು ಹೆಣ್ಮಗಳನ್ನ ಹೇಗೆ ನೋಡ್ಕೊತೀಯ ಅದ್ಯಮ್ಮ, ಮನೆಗೆ ನಡೆಸೋಕ್ಕೆ ಹೇಗೆ ಆಗ್ತಿದ್ಯಾ, ನಿನ್ನ ಕೈಲಿ ರೆಸ್ಟ್ ತೊಗೊತೀಯಾ ಅಂತ ಒಂದು ದಿವಸ ಯಾರು ಕೇಳ್ತೀವ? ನೋಡಬೇಕು. ಸರಿ, ಇಷ್ಟಾಗಿತ್ತು. ಇಲ್ಲಿ ನೋಡಿ, ಈ ಟ್ರೈನ್ ಹತ್ತಕ್ಕೆ ಒಬ್ಬರು ಬಂದರು. ಇನ್ನೇನು ಬಾಗಿಲು ಹಾಕೊಳ್ಳೋ ಟೈಮಲ್ಲಿ ಹತ್ತಿದ್ರು. ಇದಲ್ಲದೆ ಮತ್ತೆ ಟ್ರೈನ್ ಸ್ಟಾಪ್ ಮಾಡಿ ಇನ್ನೊಬ್ರು ಹತ್ಕೊಂಡ್ರು. ಇದಾದಮೇಲೆ ಇನ್ನೂ ಒಬ್ಬರು ಕಾಯ್ತಾ ಇದ್ದಾರೆ. ಇಲ್ಲೆಲ್ಲ ಡೋರ್ಸ್ ನೋಡಿ ಎಲ್ಲ ಕ್ಲೋಸ್ ಆದರೂ ಇನ್ನೊಬ್ಬರು ಹೋಗಿ ಹತ್ಕೊಂಡ್ರು. ಆಮೇಲೆ ಅವರೆಲ್ಲ ನಮ್ಮ ದೇಶದವರು ಹಾಗೆ ಮಾಡಿದ್ದು. ಸೊ ನಂದು ಕಾರ್ಡ್ ಇಟ್ಟೆ ಇಲ್ಲಿ, ಇದು ಓಪನ್ ಆಗಿ ನಾನು ಇನ್ನು ನಮ್ಮನೆ ಟ್ರೈನ್ ಸ್ಟೇಷನಲ್ಲಿ ಬಂದು ಇಳಿದು ನಮ್ಮನೆ ಕಡೆಗೆ ಹೋಗ್ತಾ ಇದ್ದೀನಿ. ಸೊ ಈಗ ಟೈಮ್ 4:15 ಸಂಜೆ. ಯೂಶ್ವಲಿ ಮುಗ್ದೋಗುತ್ತೆ ಫ್ರೈಡೇ. ವೀಕೆಂಡ್ಸ್ ಆಲ್ಮೋಸ್ಟ್ ಸ್ಟಾರ್ಟ್ ಅಲ್ವಾ, ಹಾಗಾಗಿ ನೀವು ಸಮ್ಮರ್ ಆಗಿರೋದ್ರಿಂದ ಇಲ್ಲಿ ಬ್ಯೂಟಿಫುಲ್ ಫ್ಲವರ್ಸ್ನ ನೋಡ್ಬೋದು. ಸೊ ಸಮ್ಮರ್ನ ಹೇಗೆ ಎಂಜಾಯ್ ಮಾಡಬೇಕು ಹಾಗೆ ಎಂಜಾಯ್ ಮಾಡ್ತಾಯಿದ್ದಾರೆ. ಇದು ಟ್ರೈನ್ ಸ್ಟೇಷನಿಂದ ನಮ್ಮನೆಗೆ ಹೋಗ್ತಾ ಇರುವಂತಹ ಒಂದು ದಾರಿ. ಇಲ್ಲೂ ಅಷ್ಟೇ, ನಾನು ವಾಕಿಂಗ್ ಮಾಡೋದು ಇಲ್ಲೇ ದಿನ ಸಂಜೆ. ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಇಲ್ಲಿ ವಾಕ್ ಮಾಡೋಕ್ಕೆ. ನಾವೆಲ್ಲೋ ಪಾರ್ಕ್ ಹುಡ್ಕೊಂಡು ಹೋಗಬೇಕಾಗೇ ಇಲ್ಲ. ಮತ್ತು ಇದು ಒಂಥರ ಗೇಟೆಡ್ ಕಮ್ಯುನಿಟಿ ಥರ ಇರೋದ್ರಿಂದ ಬರೀ ನಮ್ಮ ಇಲ್ಲಿ ಮನೆಗಳಿರೋ ವೆಹಿಕಲ್ಸ್ ಮಾತ್ರ ಒಳಗಡೆ ಬರುತ್ತೆ. ಇಲ್ಲೂ ಫಾಕ್ಸ್ಗಳೆಲ್ಲ ಓಡಾಡ್ತಾ ಇರುತ್ತೆ, ರ್ಯಾಕೂನ್ಸ್ ಓಡಾಡ್ತಿರುತ್ತೆ ನೈಟ್ ಟೈಮಲ್ಲಿ. ಇನ್ಫ್ಯಾಕ್ಟ್ ನಮಗೆ ನೈಟ್ ಸ್ಕೈಯಲ್ಲಿ ಇದು ಕಾಣುತ್ತಲ್ವ, ನಾರ್ದರ್ನ್ ಲೈಟ್ಸು. ಇನ್ಫ್ಯಾಕ್ಟ್ ಒಂದೊಂದು ಸತಿ ಇಲ್ಲಿ ನಿಂತ್ಕೊಂಡ್ರೂ
ಕಾಣುತ್ತೆ. ನೀವು ಅಲ್ಲಿ ನೋಡ್ಬೋದು ಸಮ್ಮರ್ ಎಂಜಾಯ್ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಮರಗಳು ನೋಡ್ತಾ ಇದ್ದೀರಲ್ಲ, ಕೆಲವೊಂದು ಸತಿ ಟೀನೇಜರ್ಸ್ ಇರ್ಬೋದು, ಚಿಕ್ಕ ಮಕ್ಳಿರ್ಬೋದು, ಅಲ್ಲಿ ಬಂದ್ಬಿಟ್ಟು ಮರಕ್ಕೆ ಹೊರ್ಕೊಂಡು ಕೂತ್ಕೊಂಡು ಬುಕ್ಸ್ ಓದ್ತಾ ಇರ್ತಾರೆ. ಆ ಅಭ್ಯಾಸ ಎಲ್ಲ ನೋಡಿದಾಗ ತುಂಬ ಖುಷಿಯಾಗುತ್ತೆ. ಮರದ ಶೇಡಲ್ಲಿ ಕೂತ್ಕೊಂಡು ಬುಕ್ ಓದ್ತಾ ಇರ್ತಾರೆ. ಒಂಥರ ಮ್ಯಾಜಿಕಲ್ ಅಂತ ಅನ್ಸುತ್ತೆ ಅದೆಲ್ಲ ನೋಡಿದಾಗ. ನಮ್ಗೆ ಅಷ್ಟು ಪೀಸ್ ಆಫ್ ಲೈಫ್ ಬೆಂಗಳೂರಿನಲ್ಲಿ ಇಲ್ಲವೇ ಇಲ್ಲ ಈಗ. ಒಂದು ಮರದ ಕೆಳಗಡೆ ಕೂತ್ಕೊಂಡು ಪುಸ್ತಕ ಓದೋವಷ್ಟು ಪುರುಸೊತ್ತು ಇದೆಯಾ ನಿಜವಾಗ್ಲೂ ಖಂಡಿತ ಗೊತ್ತಿಲ್ಲ. ಇಲ್ಲದೇ ಇದ್ದರೂ ಮಾಡ್ಕೊಳ್ಬೇಕಾಗಿದೆ. ನಾವು ಬೇಡದೇ ಇರೋ ವಿಷಯಕ್ಕೆ ಸಮಯ ಕೊಡೋ ಬದಲು ನಮ್ಮ ಉದ್ಧಾರಕ್ಕಾಗಿ ನಾವು ಸಮಯ ಕೊಟ್ಕೊಂಡ್ರೆ ಸ್ಟ್ರೆಸ್ ಕಮ್ಮಿಯಾಗಿ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಾನು ನಮ್ಮ ಮನೆ ಹತ್ರ ನಡ್ಕೊಂಡು ಹೋಗ್ತಾಯಿದ್ದೆ. ಹೀಗೆ ನಿಮಗೆ ನಮ್ಮ ಮನೆ ಒಳಗೆ ಎಂಟ್ರಿ ಆಗೋಕ್ಕೆ ಎಷ್ಟು ಸೆಕ್ಯೂರಿಟಿ ಇದೆ ಅಂತ ತೋರ್ಸೋಕ್ಕೋಸ್ಕರ ಒಂದು ಸ್ಮಾಲ್ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ನಮ್ಮ ಮನೆ ಕೀ ಇದು. ಇಲ್ಲಿ ಟಚ್ ಮಾಡಿದ್ರೆ ಮಾತ್ರ ಇಲ್ಲಿ ಒಂದು ಮೇನ್ ಡೋರ್ ಓಪನ್ ಆಗುತ್ತೆ. ಹಾಗಾಗಿ ನಮಗೆ ಎಂಟ್ರಿ ಇಲ್ವಾ, ಅಲ್ಲಿ ಯಾರು ಒಬ್ಬರು ಡಯಲ್ ಮಾಡಿದ್ರೆ ನಮ್ಮ ಮನೆಗೆ ರಿಂಗ್ ಆಗುತ್ತೆ. ನಾನು ಓಕೆ ಕೊಟ್ಟರೆ ಮಾತ್ರ ಓಪನ್ ಆಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.